ಸೇರಿ 1 ಸೆಂಟಿಮೀಟರ್ ಇರುತ್ತೆ. 10 ಮಿಲಿಮೀಟರ್ ಈಕ್ವಲ್ಸ್ 1 ಸೆಂಟಿಮೀಟರ್. ಈಗ 1 2 3 4 5 ಪ್ಲಸ್ ಈ ಕಡೆ x ತಗೊಂಡ್ರೆ ಪ್ಲಸ್ x ಡ್ಯಾಶ್ ಅಂತ ಹೇಳಿದ್ರೆ ಮೈನಸ್ ನೆಗೆಟಿವ್ ಇಂಟಿಜರ್ಸ್ -1 -2 -3 -4 -4 -5. ಹಾಗೆ y ಗೆ -1 -2 -3 -4 -5. ಇದನ್ನ xo x ಡ್ಯಾಶ್ ಅಕ್ಷ ಅಂತ ಕರಿತೀವಿ. ಇದನ್ನ yo y ಡ್ಯಾಶ್ ಅಕ್ಷ ಅಂತ ಕರಿತೀವಿ. ಗ್ರಾಫ್ ಅಲ್ಲಿ ನೀವು ಎರಡು ಮಾಡಿದಾಗ ಈ ತರ x ಡ್ಯಾಶ್ ಮಾಡಿದಾಗ 4 ಭಾಗ ಆಗುತ್ತೆ ನೋಡಿ. ಈಗೊಂದು ಹೀಗೆ ಮಾಡಿ ಈಗೊಂದು ಇದು ಮಾಡಿದ್ರೆ 4 ಭಾಗ ಬರುತ್ತಲ್ಲ, ಅದನ್ನ ಒಂದೊಂದನ್ನು ಒಂದೊಂದು ಚತುರ್ಥಾಂಕ ಅಂತ ಕರಿತೀವಿ. ಒಂದೊಂದನ್ನು ಒಂದೊಂದು ಚತುರ್ಥಾಂಕ. ಇದು 1ನೇ ಚತುರ್ಥಾಂಕ, 2ನೇ ಚತುರ್ಥಾಂಕ, 3ನೇ ಚತುರ್ಥಾಂಕ, 4ನೇ. ಹೇಗೆ ಗೊತ್ತು ಮಾಡೋದು ಅಂತ ಹೇಳಿದ್ರೆ ಫಸ್ಟ್ ಗ್ರಾಫ್ ಅಲ್ಲಿ ಈ ತರ ಹಾಕೊಂಡು 4 ಭಾಗ ಮಾಡಿದ್ರೆ 4 ಭಾಗ 4ನೇ ಚತುರ್ಥಾಂಕ. ನಿಮಗೆ ಎಕ್ಸ್ ಮತ್ತೆ ವೈಗೆ ವ್ಯಾಲ್ಯೂಗಳು ಚತುರ್ಥಾಂಕಗಳು ಅಂತ ಕರೀತೀವಿ. ಏನು ಕರಿತೀವಿ? ನಿರ್ದೇಶಾಂಕಗಳು ಅಂತೇಳಿ. ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂನ